ನಂಬಿರ್ತಕ್ಕಂಥ ದೇವರಿಗೆ ವಂದಿಸಿಕೊಳ್ತಾ ಈ ಒಂದು ಹೆಮ್ಮಾಡಿ ಮೀನುಗಾರರ ಸಹಕಾರಿ ಸಂಘದ ರಜತ ಸಂಭ್ರಮ ಸ್ಥಾಪನೆಯಾಗಿ 25ನೇ ವರ್ಷದ ಈ ಸಂದರ್ಭದಲ್ಲಿ ಒಂದು ಎಲ್ಲರನ್ನೂ ಸೇರಿಸಿ ಆ ಸಂಭ್ರಮಾಚರಣೆಯನ್ನು ಆಚರಿಸಬೇಕನ್ನುವ ಒಂದು ದೇವೋದ್ದೇಶದಿಂದ ಇಲ್ಲಿ ಸುದ್ದಿಗೋಷ್ಠಿಯನ್ನು ಕರೆದಿದ್ದೇವೆ. ನಮ್ಮೆಲ್ಲರಿಗೂ ಎಲ್ಲ ಪತ್ರಿಕಾ ಮಿತ್ರರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಸಂಸ್ಥೆಯ ಪರವಾಗಿ ಬಯಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ರಾಜಶ್ರೀ ಅವರವರು ಉಪಸ್ಥಿತರಿದ್ದಾರೆ. ಉಪಾಧ್ಯಕ್ಷರಾಗಿರ್ತಕ್ಕಂತಹ ಸುಮತಿ ಬಿ ಮಗುಲ್ ಅವರು ಉಪಸ್ಥಿತರಿದ್ದಾರೆ ಮತ್ತು ಹಿರಿಯ ಸದಸ್ಯರಾಗಿರ್ತಕ್ಕಂಥ MMC ಅವರು ನಮ್ಮ ಜೊತೆಗಿದ್ದಾರೆ. ಆದಿತ್ಯವಾರ 21ನೇ ತಾರೀಕು ಬೆಳಿಗ್ಗೆ 10:30ಕ್ಕೆ ಪ್ರಾರಂಭವಾಗ್ತದೆ. ಉಡುಪಿ ಜಿಲ್ಲೆಯಲ್ಲಿ 1998ರಲ್ಲಿ ಆಗಸ್ಟ್ ತಿಂಗಳಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಈ ಒಂದು ಸಂಸ್ಥೆ ಅನೇಕ ಪ್ರಗತಿಪರ ಚಿಂತನೆ ಮತ್ತು ಪ್ರಗತಿ ಪಥದತ್ತ ನಡೆಸ್ತಾ ಇರತಕ್ಕಂತಹ ಸಹಕಾರಿ ಕ್ಷೇತ್ರದಲ್ಲಿ ಒಂದು ವೈಶಿಷ್ಟ್ಯಪೂರ್ಣವಾಗಿ ತನ್ನ ಸೇವೆಯನ್ನು ಮಾಡ್ತಾ ಬಂದಿರತಕ್ಕಂತಹ ಜನಸೇವೆ ಜನಾರ್ದನ ಸೇವೆ ಅಂತ ತಿಳಿದು ಸೇವೆ ಮಾಡಿರ್ತಕ್ಕಂಥ ಸಹಕಾರಿ ಕ್ಷೇತ್ರದ ಒಂದು ಅಪರೂಪವಾಗಿರ್ತಕ್ಕಂತಹ ಒಂದು ಮೀನುಗಾರಿಕಾ ಸಂಸ್ಥೆ ಹೆಮ್ಮಾಡಿ ಮೀನುಗಾರರ ಸಹಕಾರಿ ಸಂಘ. ಈ ಸಂಘ ಈಗಾಗಲೇ ಈ ಸಂಘವನ್ನು ಸ್ಥಾಪನೆ ಮಾಡುವ ಮೂಲ ಉದ್ದೇಶ ಮೀನುಗಾರರ ಹಿತಾಸಕ್ತಿ ಮತ್ತು ಸಂಘಟನೆ ಮತ್ತು ಸರ್ಕಾರದಿಂದ ಸಿಗುವಂಥ ಸೌಲಭ್ಯವನ್ನು ಅರ್ಹ ಮೀನುಗಾರಿಗೆ ತಲುಪಿಸುವಂತಹ ಮುಖ್ಯ ಉದ್ದೇಶದಿಂದ ಅಂದಿನ ಶಾಸಕರಾಗಿರ್ತಕ್ಕಂತಹ ಗೋಪಾಲ್ ಪೂಜಾರಿ ಅವರು ಸ್ಥಾಪನೆ ಮಾಡುವ ಸದುದ್ದೇಶದಿಂದ ಮೀನುಗಾರರನ್ನು ಸಂಘಟಿಸಿ ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ಪ್ರಥಮ ಸಭೆ ಮಾಡ್ತಾರೆ ಹೆಮ್ಮಾಡಿಯಲ್ಲಿ. ಆ ಸಭೆ ಅನ್ವಯ 300ಕ್ಕೂ ಮಿಕ್ಕಿ ಸದಸ್ಯರನ್ನು ಒಗ್ಗೂಡಿಸಿ 4/10/1999ರಲ್ಲಿ ಕಚೇರಿ ಪ್ರಾರಂಭವಾಗ್ತದೆ. ಆ ಅಂದಿನಿಂದ ಇವತ್ತಿನ ತನಕ ಅದು ಲಾಭದಲ್ಲಿ ಮುನ್ನಡೆಯುತ್ತಿರ್ತಕ್ಕಂಥ ಒಂದು ಮೀನುಗಾರಿಕಾ ಸಂಸ್ಥೆಯಾಗಿ ಅನೇಕ ಪ್ರಶಸ್ತಿ ಗೌರವ ಬಿರುದುಗಳನ್ನು ತನ್ನ ಮಡಿಲಿಗೆ ಸೇರಿಸಿಕೊಂಡಿರ್ತಕ್ಕಂತಹ ಮೀನುಗಾರಿಕಾ ಸಹಕಾರಿ ಸಂಘ ಹೆಮ್ಮಾಡಿ ಮೀನುಗಾರರ ಸಹಕಾರಿ ಸಂಘ. ಇಂಥ ಒಂದು ಸಂಸ್ಥೆ ಕಟ್ಟಲಿಕ್ಕೆ ಪ್ರಾರಂಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಆಗಿನ ಮತ್ತು ಈಗಿನ ಅಧ್ಯಕ್ಷರಾಗಿರ್ತಕ್ಕಂತಹ ರಾಜೇಂದ್ರ ಕುಮಾರ್ ರವರ ಒಂದು ಬೆಂಬಲ ಸಹಕಾರ ಮತ್ತು ಅವರ ಸಂಪೂರ್ಣವಾದ ಆರ್ಥಿಕ ಶಕ್ತಿಯ ಆ ಒಂದು ಕೊಡುಗೆಯಿಂದಾಗಿ ಈ ಸಂಸ್ಥೆ ಮತ್ತಷ್ಟು ಬೆಳೀಲಿಕ್ಕೆ ಕಾರಣವಾಯಿತು. ತದನಂತರದಲ್ಲಿ ನಮ್ಮೆಲ್ಲರ ಈ ಭಾಗದ ಮೀನುಗಾರರ ಮುಖಂಡರಾಗಿರ್ತಕ್ಕಂತಹ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರ ಸಂಪೂರ್ಣ ಬೆಂಬಲ ಆ ಸಂಸ್ಥೆಗೆ ಸಿಗುವುದರ ಜೊತೆಗೆ ಮತ್ತಷ್ಟು ಶಕ್ತಿಯುತವಾಗಿ ಸುದೃಢವಾಗಿ ಬೆಳೀಲಿಕ್ಕೆ ಸಾಧ್ಯವಾಯಿತು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಂಸ್ಥೆ ಕಟ್ಟಲಿಕ್ಕೆ ಪ್ರಾರಂಭದಲ್ಲಿ ನಮ್ಮ ಮೀನುಗಾರ ಸಮಾಜದ ಆಗಿನ ದೊಡ್ಡ ಉದ್ಯಮಿಯಾಗಿ ಗುರುತಿಸಿಕೊಂಡಿರ್ತಕ್ಕಂತಹ ರಾಮು ಚಂದನ್ ರವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ತೇವೆ. ಯಾಕಂತಂದ್ರೆ ಆ ಸಂದರ್ಭದಲ್ಲಿ ದೊಡ್ಡ ಮೊತ್ತದ ಶೇರನ್ನು ನೀಡಿ ಆ ಸಂಸ್ಥೆಗೆ ಆರ್ಥಿಕ ಭದ್ರ ಬುನಾದಿಯನ್ನು ಆಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ ದಿವಂಗತ ರಾಮು ಎನ್ ಚಂದನ್ ಅವರು. ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ನೆನೆಸಿಕೊಳ್ತಾ, ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಜನರು ಈ ಸಂಸ್ಥೆಯ ಅಭಿವೃದ್ಧಿಯಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆ ಕೃತಜ್ಞತಾ ಸಭೆ ಕೂಡ ನಾವು ಈ ರಜತ ಸಂಭ್ರಮ ಅನ್ನುವಂಥದ್ದು ಇದು ನಮ್ಮ ಸಂಭ್ರಮಾಚರಣೆ ಮಾತ್ರವಲ್ಲ, ಈ ಸಂಸ್ಥೆಯನ್ನು ಕಟ್ಟಲಿಕ್ಕೆ ಯಾರೆಲ್ಲ ಸಹಕಾರ ಮಾಡಿದ್ರು, ಈ ಸಂಸ್ಥೆಯನ್ನು ಆ ಬೆಳವಣಿಗೆ ಹೊಂದಲಿಕ್ಕೆ ಯಾರೆಲ್ಲ ಕೈ ಜೋಡಿಸಿದ್ರು ಅವರೆಲ್ಲರನ್ನು ನೆನಪಿಸಿಕೊಳ್ಳುವ ಸ್ಮರಿಸುವ ಒಂದು ವೇದಿಕೆಯಾಗಿ ಒಂದು ಸಮಾರಂಭವಾಗಿ ನಾವು ಈ ರಜತ ಸಂಭ್ರಮದ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಬೇಕು ಅನ್ನುವುದರ ಜೊತೆಗೆ ಮತ್ತೊಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹೆಮ್ಮಾಡಿ ಮೀನುಗಾರರ ಸಹಕಾರಿ ಸಂಘ ಜಿಲ್ಲಾ ಪ್ರಶಸ್ತಿ ಪಡೆದಿದೆ, ನ್ಯಾಷನಲ್ NCDC ಅವಾರ್ಡ್ ಪಡೆದುಕೊಂಡಿದೆ. ಅದರ ಜೊತೆಗೆ ಮೀನುಗಾರಿಕಾ ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ ಸನ್ಮಾನ ಪತ್ರದೊಂದಿಗೆ ಬಿರುದು ಪತ್ರವನ್ನು ಪಡೆದುಕೊಂಡಿದೆ. ಅದರ ಜೊತೆಗೆ ರಾಜ್ಯ ಮಟ್ಟದ ಸಹಕಾರಿ ಸಪ್ತಾಹ ಕಾರ್ಯಕ್ರಮದಲ್ಲಿ 2 ಬಾರಿ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ. ಅದರ ಜೊತೆಗೆ
ಆ ಸಂಸ್ಥೆಯಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ದುಡಿತಿರ್ತಕ್ಕಂಥ ಸಂಸ್ಥೆಯ ದುಡಿಮೆಯ ಫಲವಾಗಿ, ಆ ಸಂಸ್ಥೆಯ ಅಭಿವೃದ್ಧಿಯ ಫಲವಾಗಿ, ಎಲ್ಲ ಸದಸ್ಯರ ಪರವಾಗಿ ಆ ಸಂಸ್ಥೆಯಲ್ಲಿ ದುಡಿತಿರ್ತಕ್ಕಂತಹ ಕಾರ್ಯದರ್ಶಿಯಾಗಿರ್ತಕ್ಕಂಥ ನನಗೂ ಕೂಡ ಸಹಕಾರಿ ರತ್ನ ಪ್ರಶಸ್ತಿ ಮತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಇದು ನಮ್ಮ ಒಬ್ಬರ ಸಾಧನೆಯಲ್ಲ, ಇದು ಸದಸ್ಯರ ಸಹಕಾರ, ಸಂಸ್ಥೆ ಕಟ್ಟಿದವರ ಒಂದು ಪರಿಶ್ರಮ ಮತ್ತು ಅದರೊಂದಿಗೆ ಕೈ ಜೋಡಿಸಿರ್ತಕ್ಕಂಥ ಮಾಧ್ಯಮ ಮಿತ್ರರ ಒಂದು ಪತ್ರಿಕಾ ಮಿತ್ರರ ಏನು ಸಪೋರ್ಟ್ ಏನಿದೆ ಅದು ಈ ಎಲ್ಲ ಕಾರ್ಯಗಳಿಗೆ, ಸಾಧನೆಗಳಿಗೆ ಕಾರಣವಾಗಿದೆ ಅನ್ನುವುದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸ್ಥಾಪಕ ಅಧ್ಯಕ್ಷರಾಗಿ ಸುರೇಶ್ ಆರ್ ಪುತ್ರನ್ರವರು, ದ್ವಿತೀಯ ಹಂತದಲ್ಲಿ ಶೀಲಾ ಮೊಗವೀರ್ರವರು, ಅದರ ನಂತರದಲ್ಲಿ ನಮ್ಮ ಚಂದ್ರ ನಾಯ್ಕ್ರವರು, ಅದರ ನಂತರದಲ್ಲಿ ಈಗಿನ ಅಧ್ಯಕ್ಷರಾಗಿರ್ತಕ್ಕಂತಹ ರಾಜು ಶ್ರೀಯನ್ರವರು, ಈ ಮಧ್ಯದಲ್ಲಿ ಭಾಸ್ಕರ್ ಕೆ ನಾಯ್ಕ್ರವರು 5 ಜನ ಅಧ್ಯಕ್ಷರಾಗಿ ಅದ್ಭುತವಾದ ಸೇವೆಯನ್ನು ಸಲ್ಲಿಸಿರುವುದನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸಲಿಕ್ಕೆ ಇಚ್ಛೆ ಪಡ್ತೇವೆ. ಜೊತೆಯಲ್ಲಿ ಎಲ್ಲ ನಿರ್ದೇಶಕರುಗಳು ತಮ್ಮ ತಮ್ಮ ವೈಯಕ್ತಿಕತೆಯನ್ನು ಬದಿಗಿಟ್ಟು ಆ ಸಂಸ್ಥೆಗೆ ಅಭಿವೃದ್ಧಿಯಲ್ಲಿ, ಸದಸ್ಯರ ಸೇವೆಯಲ್ಲಿ ತೊಡಗಿಸಿಕೊಂಡಿರುವುದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ತೇವೆ. ಅದರ ಜೊತೆಯಲ್ಲಿ ಹೆಮ್ಮಾಡಿ ಗ್ರಾಮದ ಪ್ರತಿ ಹೋಗುವವರು ಸಮೇತ, ಅದರಲ್ಲೂ ಮುಖ್ಯವಾಗಿ ಹೆಮ್ಮಾಡಿ ಗ್ರಾಮ ಸುತ್ತಮುತ್ತಲಿನ ಪ್ರಾರಂಭದಲ್ಲಿ 30 ಗ್ರಾಮದ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥ ಹೆಮ್ಮಾಡಿ ಮೀನುಗಾರರ ಸಹಕಾರಿ ಸಂಘ ಇಡೀ ಕುಂದಾಪುರ ತಾಲೂಕಿನ ಕಮಲಶಿಲೆ ಗ್ರಾಮವನ್ನು ಹೊರತುಪಡಿಸಿ ಇಡೀ ತಾಲೂಕಿನ ವ್ಯಾಪ್ತಿಯನ್ನು ಈಗ ಹೊಂದಿದೆ. ಆದರೆ ಆ ಪ್ರಾರಂಭದ ಹಂತದಲ್ಲಿ ಹೆಮ್ಮಾಡಿ ಆಗಿರ್ಬೋದು, ನಮ್ಮ ಕಟ್ಬೇರ್ತೂರು ಆಗಿರ್ಬೋದು, ಜೊತೆಗೆ ನಮ್ಮ ತೊಕ್ಲು, ಬಟ್ಟೆಕುದ್ರು, ಹಕ್ಲಾಡಿ, ಹಟ್ಟಿಯಂಗಡಿ, ಸಬ್ಲಾಡಿ, ಗುಳ್ಳುವಾಡಿ, ನಮ್ಮ ಗುಜ್ಜಾಡಿ, ಮತ್ತೆ ಬಡಾಕೇರಿ, ಜಡ್ಕಲ್, ಬೇರೆ ಬೇರೆ ಪುಡುಕೋಣ್, ನಾಡ, ಈ ಎಲ್ಲ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳನ್ನು ಒಳಗೊಂಡ ಎಲ್ಲ ಜನರ ಪರಿಶ್ರಮ, ಬೆಂಬಲ ಆ ಸಂಸ್ಥೆಗೆ ಸಿಕ್ಕಿರುವಂಥದ್ದು ನಮ್ಮ ಸಂಸ್ಥೆಯ ಭಾಗ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಈ ಸಂಸ್ಥೆಗೆ ಠೇವಣಿದಾರರಾಗಿ ನಾವು ಬೆಳಿಗ್ಗೆ ಅವರ ಮನೆಗೆ 6 ಗಂಟೆಗೆ ಹೋಗಿ ಕುಳಿತಾಗ ಠೇವಣಿದಾರರು 5,000 ರೂಪಾಯಿ ಕೊಡುವಂತಹ ಸಂದರ್ಭದಲ್ಲಿ ಅವರು ಕೊಟ್ಟಿರ್ತಕ್ಕಂಥ 5,000 ಈಗ ಈ ಸಂಸ್ಥೆ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿದೆ ಅಂತ ಹೇಳ್ತೇವೆ. ಪ್ರಾರಂಭದಲ್ಲಿ 1,307 ಸದಸ್ಯರನ್ನು ಒಳಗೊಂಡ ಈ ಸಂಸ್ಥೆ 1,107 ಸಂಸ್ಥೆ ಇವತ್ತು 26,994 ಸದಸ್ಯರನ್ನು ಒಳಗೊಂಡು ದೊಡ್ಡ ಬೃಹದಾಕಾರವಾದ ಸದಸ್ಯರನ್ನು ಒಳಗೊಂಡ ಸಹಕಾರಿ ಸಂಸ್ಥೆಯಾಗಿ ಬೆಳೆದಿದೆ. ಜೊತೆಗೆ 6,86,900 ಷೇರು ಬಂಡವಾಳವನ್ನು ಹೊಂದಿರತಕ್ಕಂಥ ಈ ಸಂಸ್ಥೆ ಈಗ 1,41,00,000 ಷೇರು ಹಣವನ್ನು ಹೊಂದಿರುತ್ತದೆ. ಪ್ರಾರಂಭದಲ್ಲಿ 4,63,000 ಠೇವಣಿಯನ್ನು ಹೊಂದಿರತಕ್ಕಂಥ ಈ ಸಂಸ್ಥೆ ಇಂದು 59 ಕೋಟಿಗೂ ಮಿಕ್ಕಿದ ಠೇವಣಿಯನ್ನು ಹೊಂದಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇವೆ. ಈಗ ಈ ಸಂಸ್ಥೆ ಸ್ವಂತ 20 ಸೆಂಟ್ಸ್ ಜಾಗದಲ್ಲಿ 8,000 ಸ್ಕ್ವೇರ್ ಫೀಟ್ ವಿಸ್ತೀರ್ಣವಿರತಕ್ಕಂತಹ ಒಂದು ವಿಶಾಲವಾದ ಸಭಾಭವನದೊಂದಿಗೆ ಈ ಸಂಸ್ಥೆ ಸ್ವಂತ ಕಟ್ಟಡವನ್ನು ಹೊಂದಿ 4 ಮುಖ್ಯ ಕಚೇರಿ ಸೇರಿ 5 ಬ್ರಾಂಚ್ ಅನ್ನು ಹೊಂದಿರತಕ್ಕಂಥ ಒಂದು ಸಂಸ್ಥೆ ಹೆಮ್ಮಾಡಿ ಮೀನುಗಾರರ ಸಹಕಾರಿ ಸಂಘ ಅನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ತರಬಯಸ್ತೇವೆ. ಆಡಿಟ್ ವರ್ಗೀಕರಣದಲ್ಲೂ ಕೂಡ ಸತತವಾಗಿ ಎ ತರಗತಿ ಶ್ರೇಣಿಯಲ್ಲಿ ಬರ್ತಾ ಇದ್ದು 12% ಡಿವಿಡೆಂಟಿನಲ್ಲಿ ಸಾಗ್ತಾ ಇದೆ ಸದಸ್ಯರಿಗೆ ಲಾಭಾಂಶದಲ್ಲಿ. ಹೀಗೆ ವಾರ್ಷಿಕ ವಹಿವಾಟು 247 ಕೋಟಿ ರೂಪಾಯಿಗೂ ಮಿಕ್ಕಿ ಆರ್ಥಿಕ ವಹಿವಾಟು ಹಿಂದಿನ ಆರ್ಥಿಕ ವರ್ಷದಲ್ಲಿ ಮಾಡಿರ್ತಕ್ಕಂಥದ್ದು ನಮ್ಮ ಸಂಸ್ಥೆಯ ಒಂದು ಹಿರಿಮೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೇವೆ. ಈ ಸದ್ಯದ ಪರಿಸ್ಥಿತಿಯಲ್ಲಿ 66 ಕೋಟಿಗೂ ಮಿಕ್ಕಿ ದುಡಿಯುವ ಬಂಡವಾಳ ಹೊಂದಿರತಕ್ಕಂಥ ಈ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿ, ಈ ಸಂಸ್ಥೆಯ ಈ ಸಂಭ್ರಮದ ಅಧ್ಯಕ್ಷರಾಗಿ ರಾಜಶ್ರೀಯನ್ರವರು, ಹಾಗೆಯೇ ಉಪಾಧ್ಯಕ್ಷರಾಗಿ ನಮ್ಮ ಸುಮತಿ ಬಿ ಮೊಗೇರ್ರವರು ಮತ್ತು ಈ ನಮ್ಮ ಸಂಘದಲ್ಲಿ 11 ಜನ ಆಡಳಿತ ಮಂಡಳಿಯ ಸದಸ್ಯರಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ರವಿ ಮೆಂಡನ್ರವರು, ರಾಮನಾಯ್ಕ ಕೊಡ್ಲಾಡಿ ಅವರು, ರಾಮ ಮಗುವೀರ ಬೈಂದೂರಿನವರು, ಸುಶೀಲಾ ಮಗುವೀರ್ತಿ ನಮ್ಮ ಉಪ್ಪುಂದವರು, ಶ್ಯಾಮಲ ಅವರು ಕಟ್ಟಿನವರು, ಹಾಗೆಯೇ ಶ್ರೀಮತಿ ಬಾಬಿ ಹಕ್ಲಾಡಿ ಅವರು,
ವನಿತಾ ಕೋಟೇಶ್ವರದವರು, ಹೀಗೆ ಅಶೋಕ್ ಸುವರ್ಣ ಕುಂದಾಪುರದವರು, ಲೋಹಿತಾರ್ ಕುಂದರ್ ಈಗಾಗಲೇ ಹೇಳಿದೆ ನಾನು, ಲೋಹಿತಾರ್ ಕುಂದರ್ ಅವರು ದೇವಳಕುಂದವರು, ಹೀಗೆ 11 ಜನರ ಟೀಮಿನೊಂದಿಗೆ ಸುದೃಢವಾಗಿ ಸಮರ್ಥವಾಗಿ ಮತ್ತೆ ಶಿಸ್ತುಬದ್ಧ ಆರ್ಥಿಕ ಒಂದು ದಿಕ್ಕಿನಲ್ಲಿ ಈ ಸಂಸ್ಥೆ ನಡೆಯುತ್ತಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅದರಲ್ಲೂ ಮುಖ್ಯವಾಗಿ ನಿಮ್ಮ ಪತ್ರಿಕಾ ಮಾಧ್ಯಮದವರ ಸಹಕಾರವನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ತಾ, ಮುಂದೆಯೂ ಕೂಡ ನಿಮ್ಮ ಸಹಕಾರ ಬೇಕು. ಈ ಸಂಭ್ರಮವನ್ನು ಸೊಸೈಟಿಯ ಅಭಿವೃದ್ಧಿಗೆ ಕಾರಣವಾಗಲಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಸಹಕಾರವನ್ನು ಬಯಸ್ತಾ ನಮ್ಮ ಅಧ್ಯಕ್ಷರವರು ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಹೆಮ್ಮಾಡಿ ಮೇಲೆಗಾರ ಸೊಸೈಟಿ ಪ್ರಾಥಮಿಕ ಸಹಕಾರ ಸಂಘ ಹೆಮ್ಮಾಡಿ ಇದರ 25ನೇ ವರ್ಷದ ಸಂಭ್ರಮದ ಕಾರ್ಯಕ್ರಮವನ್ನು ನನ್ನ ಅಧ್ಯಕ್ಷತೆಯ ಅವಧಿಯಲ್ಲಿ ನನಗೆ ಸಿಕ್ಕಿದ್ದು ಬಹಳ ಸಂತೋಷದ ವಿಷಯ. ಹಾಗೆ 25ನೇ ವರ್ಷದ ರಜತ ಸಂಭ್ರಮವನ್ನು ನಾವು ಹಿಂದಿನ ಕಮಿಟಿಯಲ್ಲೇ ಮಾಡುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಆದರೆ ಆ ಸಂದರ್ಭ ಅದಕ್ಕೆ ಸಿಗಲಿಲ್ಲ. ಯಾಕಂದರೆ ಕೆಲವು ಕಾರಣ, ಎಲೆಕ್ಷನ್ ಎಲ್ಲ ಬಂದ ಕಾರಣದಿಂದಾಗಿ, ನಮ್ಮ ಸಂಸ್ಥೆಯ ಎಲೆಕ್ಷನ್ ಕೂಡ ಬಂದ ಕಾರಣದಿಂದಾಗಿ ಅದನ್ನು ಹಿಂದೆ ಹೋಗಿ ಪುನಃ ಅದೇ ಸಮಿತಿಯಲ್ಲಿ ನಾನು ಪುನಃ ಆಯ್ಕೆಯಾಗಿ ನನ್ನ ಅವಧಿಯಲ್ಲೇ ನನಗೆ ಅಧ್ಯಕ್ಷತೆಯನ್ನು ದೊರಕಿ ನಾನು ಅದನ್ನು ಇವತ್ತು ರಜತ ಮಹೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ನಮ್ಮ ಹೊಸ ಕಮಿಟಿಗೆ ಸಿಕ್ಕಿದೆ. ಒಳ್ಳೆಯ ಒಂದು ಆಡಳಿತ ಮಂಡಳಿ ನಮ್ಮ ಒಟ್ಟಿಗಿದೆ. ಅವರ ಎಲ್ಲರ ಸಹಕಾರದಿಂದ ಇವತ್ತು ಬರುವ ಡಿಸೆಂಬರ್ 21ನೇ ತಾರೀಕಿಗೆ ಜೋಲ್ ಪಾರ್ಕ್ ಸಭಾಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮದ ಮುಖ್ಯ ರೂವಾರಿಯಾಗಿ ನಮ್ಮ ಮಾರ್ಗದರ್ಶಕರಾದಂಥ ಡಾಕ್ಟರ್ ಟಿ ಶಂಕರ್ ಅವರು ಮತ್ತು ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ಕೂಡ ಭಾಗವಹಿಸಲಿಕ್ಕಿದ್ದಾರೆ. ಹಾಗೆ ಹಲವು 3 ಕ್ಷೇತ್ರದ ಶಾಸಕರು ಕೂಡ ಇದ್ದಾರೆ, ಸಚಿವರು ಕೂಡ ಇದ್ದಾರೆ, ಮಾಜಿ ಸಚಿವರು. ಹಾಗೆ ಎಲ್ಲ ಸಹಕಾರಿ ಇಲಾಖೆಯ ಎಲ್ಲ ಪ್ರೋಟೋಕಾಲ್ ಪ್ರಕಾರ ಎಲ್ಲ ಜನರು ಇದ್ದಾರೆ. ಇವರ ಎಲ್ಲರ ಸಹಾಯದಿಂದ ನಮ್ಮ ಈ ರಜತ ಸಂಭ್ರಮದ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯ ಎಲ್ಲ ಸದಸ್ಯರು ಹಾಗೂ ಎಲ್ಲ ಮಾಜಿ ಡೈರೆಕ್ಟರ್ಗಳು ಎಲ್ಲರೂ ಒಗ್ಗಟ್ಟಿನಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ಹಾಗೆ ಈ ಮೊನ್ನೆ ಕೂಡ ಒಂದು ವಾರದ ಹಿಂದೆ ಎಲ್ಲರನ್ನು ಒಗ್ಗೂಡಿಸಿ ಒಂದು ಸಭೆ ಕೂಡ ಮಾಡಿದ್ದೇವೆ. ಒಳ್ಳೆಯ ಇದಕ್ಕೆ ಒಂದು ಸ್ಪಂದನೆಯನ್ನು ಎಲ್ಲ ನೀಡಿದ್ದಾರೆ. ಅದೇ ಥರ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಕೂಡ ಒಂದು ಕೋರಿಕೆ, ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಲಿಕ್ಕೆ ಮಾಧ್ಯಮದವರ ಸಹಾಯ ಸಹಕಾರ ಇದರಲ್ಲಿ ತುಂಬ ಅತಿ ಅಮೂಲ್ಯವಾಗಿರ್ತದೆ. ಆದ್ದರಿಂದಾಗಿ ನಮ್ಮೆಲ್ಲರ ಸಹಾಯ ಸಹಕಾರವನ್ನು ನಾನು ಕೇಳ್ತಾ ನನ್ನ ಮುಗಿಸ್ತೇನೆ. ಗಮನದಲ್ಲಿರಲಿ, ಕಾರ್ಯಕ್ರಮ ಬರೀ ಕಾರ್ಯಕ್ರಮವಾಗಿರುವುದಿಲ್ಲ. ಸಾಧಾರಣ ಒಂದು 3,000 ರಿಂದ 5,000 ಜನ ಸೇರುವಂಥ ನಿರೀಕ್ಷೆ ಇದೆ. ಈ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನ ಇರ್ತಕ್ಕಂಥ ನಮ್ಮ ಸದಸ್ಯರಿಗೂ ಮತ್ತು ಆ ಸದಸ್ಯರ ಮಕ್ಕಳಿಗೆ ಸಹಾಯಧನ ಕೊಡುವಂಥ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿದೆ ಮುಖ್ಯವಾಗಿ. ಅದರ ಜೊತೆಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡುವಂಥ ಒಂದು ಕಾರ್ಯಕ್ರಮ ಇದೆ. ಅದರ ಜೊತೆಯಲ್ಲಿ ಬಂದವರಿಗೆ ಎಲ್ಲರಿಗೂ ಒಂದು ಊಟದ ವ್ಯವಸ್ಥೆ ಕೂಡ ಮಾಡಿದ್ದೇವೆ. ಹಾಗೆಯೇ ಸದಸ್ಯರಿಗೂ ಕೂಡ ಬೇರೆ ಗಿಫ್ಟ್ ಕೊಡುವಂಥ ಒಂದು ಕಾರ್ಯಕ್ರಮ ಇದರಲ್ಲಿ ಅಡಗಿದೆ. ಕೊಡುವಂಥ ಗಿಫ್ಟ್ ಚಿಕ್ಕದಾದ್ರೂ ಕೂಡ ಮನಸಾರೆ ಕೊಡುವಂಥ ಒಂದು ಗಿಫ್ಟ್ ಸದಸ್ಯರು ಕೂಡ ಪ್ರೀತಿಯಿಂದ ಸ್ವೀಕರಿಸಬೇಕು. ಮುಖ್ಯವಾಗಿ ನಿಮ್ಮೆಲ್ಲರ ಸಹಕಾರದಿಂದ ಈ ಸಂಸ್ಥೆ ಅನ್ನುವಂಥದ್ದು ಮುಂದಿನ ದಿನದಲ್ಲಿ ಮತ್ತಷ್ಟು ಅಭಿವೃದ್ಧಿ ಹೊಂದುವಂತೆ ನಿಮ್ಮೆಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ಬಯಸ್ತೇವೆ. ಮತ್ತೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಆಗಮನವನ್ನು ನಿರೀಕ್ಷಿಸ್ತೇವೆ.